ಹಾಯ್ ಸ್ನೇಹಿತರೆ, ನಮಸ್ಕಾರ. ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇಲ್ಲಿ ನೋಡಿ ಸ್ನೇಹಿತರೆ, ಕೆಲವೊಂದಿಷ್ಟು ಫಲಾನುಭವಿಗಳನ್ನು ಕೇಳ್ತಾ ಇದ್ರು, ಸರ್ ನಮ್ಮ ಹತ್ರ ಪಿಂಕ್ ಕಾರ್ಡ್ ಇಲ್ಲ ಅಂದ್ರೆ ನಮಗೆ ಗೃಹಲಕ್ಷ್ಮಿ ಯೋಜನೆ 10ನೇ ಕಂತಿನ ಹಣ ಬರಲ್ವಾ, ಹೇಗೆ ಪ್ಲೀಸ್ ತಿಳಿಸ್ಕೊಡು ಅಂತ ತುಂಬಾ ಜನ ಕೇಳ್ತಾ ಇದ್ರು. ಅವರಿಗೆ ಈ ವಿಡಿಯೋದಲ್ಲಿ ನಾವು ಪಿಂಕ್ ಕಾರ್ಡ್ ಇಲ್ಲ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ 10ನೇ ಕಂತಿನ ಹಣ ಬರಲ್ವಾ, ಅಥವಾ ಪಿಂಕ್ ಕಾರ್ಡ್ ಎಲ್ಲಿ ಸಿಗುತ್ತೆ ಹಾಗೂ ಅದಕ್ಕೆ ಅರ್ಜಿ ಸಲ್ಲಿಸಬೇಕಾ ಹೇಗೆ ಅಂತ ಒಂದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾವು ಒಂದು ಮಾಹಿತಿಯನ್ನು ತಿಳಿದುಕೊಡುತ್ತೇನೆ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳ ಅಂತ ಹೇಳಲು ಇಷ್ಟಪಡುತ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ ಸ್ನೇಹಿತರೆ, ತುಂಬಾ ಕಡೆ ಇದೊಂದು ನ್ಯೂಸ್ ಅನ್ನು ತುಂಬಾ ವೈರಲ್ ಆಗ್ತಾ ಇದೆ. ಏನಂದ್ರೆ, ಸರ್ ನಮಗೆ ನಮ್ಮ ಹತ್ರ ಪಿಂಕ್ ಕಾರ್ಡ್ ಇಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ ಬರಲ್ವಾ ಹೇಗೆ ಅಂತ ತುಂಬಾ ಜನ ಕೇಳ್ತಾ ಇದ್ರು. ಇಲ್ಲಿ ನೋಡಿ ಸ್ನೇಹಿತರೆ, ಮಾತ್ರ ಪಿಂಕ್ ಕಾರ್ಡ್ ಇರಲಿ ಬಿಡ್ಲಿ ನಡೆಯುತ್ತೆ. ಆದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಏನು ನಿಮ್ಗೆ 10ನೇ ಕಂತು, 11ನೇ ಕಂತು ಹಾಗೆ 9ನೇ ಕಂತು ಯಾವುದೇ ಕಂತಿನ ಹಣ ನಂತರ ಪಿಂಕ್ ಕಾರ್ಡ್ ಇರಲಿ ಬಿಡ್ಲಿ ಯಾವುದೇ ರೀತಿಯ ಸಂಬಂಧ ಇಲ್ಲ ಸ್ನೇಹಿತರೆ. ಯಾಕಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹೇಗೆ ಬರಬೇಕಲ್ಲ, ತಿಂಗಳ ಮಂತ್ಲಿ, ಹಾಗೆ 10ನೇ ಕಂತು 11ನೇ ಕಂತು ಹೀಗ ಅದು ಆಟೋಮೆಟಿಕ್ ಆಗಿ ತಾನಾಗಿ ಬರುತ್ತೆ. ಅದೇ ಪಿಂಕ್ ಕಾರ್ಡ್ ಯಾಕೆ ಅಂದ್ರೆ ಅದರಲ್ಲಿ ಒಂದು ನಿಮ್ದು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಾಕಿರ್ತಲ್ಲ, ಆ ಅರ್ಜಿ ಹಾಕಿರೋ ಐಡಿ ಇರುತ್ತಲ್ಲ, ಐಡಿ ಒಂದು ಇರುತ್ತೆ, ಹಾಗೆ QR ಕೋಡ್ ಒಂದು ಇರುತ್ತೆ. ಅಂದ್ರೆ QR ಕೋಡ್ ಅದರಲ್ಲಿ ನಿಮ್ಮ ಮೊಬೈಲ್ ನಲ್ಲಿ ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಎಷ್ಟು ಕಂತಿನ ಹಣ ಬಂದು ಜಮಾ ಆಗಿದೆ ಮತ್ತು ಯಾವ ಹಣ ಪೆಂಡಿಂಗ್ ಇದೆ ಅಂತ ಗೊತ್ತಾಗುತ್ತೆ ಅಲ್ವಾ. ಆದ ಕಾರಣ ಒಂದು ಗುರುತಿನ ಚೀಟಿ ಅಂತ ಹೇಳ್ಬೋದು ಸ್ನೇಹಿತರೆ. ಹೌದು, ಇದು ಪಿಂಕ್ ಕಾರ್ಡ್ ಇಲ್ಲ ಅಂದ್ರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ರು. ಪಿಂಕ್ ಕಾರ್ಡ್ ಇರ್ಲಿ ಬಿಡ್ಲಿ, ಆದ್ರೆ ಇರ್ಲಿ ಬಿಡ್ಲಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗಿ ಬಂದೇ ಬರೋ ಸ್ನೇಹಿತರೆ. ಅದೇ ರೀತಿ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಪಿಂಕ್ ಕಾರ್ಡ್ ಯಾಕೆಂದ್ರೆ ಇದಕ್ಕೆ ನೋಡಿ ಸ್ನೇಹಿತರೆ, ಅದರಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಐಡಿ ಇರುತ್ತೆ ಹಾಗೂ ನಿಮಗೆ ಒಂದು QR ಕೋಡ್ ಇರುತ್ತೆ. ಅದರಲ್ಲಿ ನಿಮ್ಮ ಮೊಬೈಲ್ ನ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ 8ನೇ ಕಂತಿನ ಹಣ ಬಂದಿದೆ ಹಾಗೂ ಯಾವ ಹಣ ಪೆಂಡಿಂಗ್ ಇದೆ ಅಂತ ಸಂಪೂರ್ಣವಾಗಿ ನಿಮ್ಮ ಮೊಬೈಲ್ ನಲ್ಲಿ ತಿಳಿದುಕೊಳ್ಳಬಹುದು. ಅದಕ್ಕೋಸ್ಕರ ಅವರು ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ನೋಡಿ, ಅದನ್ನೊಂದು ಕಾರ್ಡ್ ಅನ್ನ ವಿತರಣೆ ಮಾಡ್ತಾ ಇದ್ದಾರೆ. ಆದ್ರೆ ಅದಕ್ಕೆ ನಾವು ಅರ್ಜಿಯಲ್ಲಿ ಸಲ್ಲಿಸಬಹುದು ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ. ಅದಕ್ಕೆ ಅರ್ಜಿ ಏನು ಸಲ್ಲಿಸುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಯಾಕಂದ್ರೆ ನಿಮ್ಮ ಹತ್ತಿರದ ಅಂಗನವಾಡಿ ಸ್ಕೂಲ್ ಇರುತ್ತಲ್ಲ, ಅಲ್ಲಿ ಕೆಲಸ ಮಾಡುವ ಅಂಗನವಾಡಿ ಕಾರ್ಯಕರ್ತರು ಇರ್ತಾರಲ್ಲ, ಅವ್ರ ಕೈಯಲ್ಲಿ ಆ ಕಾರ್ಡ್ ಅನ್ನು ಏನು ಕಾಂಗ್ರೆಸ್ ಸರ್ಕಾರ ಅವ್ರ ಕೈಗೆ ನೀಡುತ್ತದೆ. ಅವರು ತಮ್ಮ ಊರಿನ ಅಂದ್ರೆ ಗ್ರಾಮದ ಎಲ್ಲ ಮನೆಗೆ ವಿತರಣೆ ಮಾಡುವ ಕೆಲಸ ಅವ್ರದ್ದು ಇರುತ್ತೆ. ನೀವು ಯಾವುದೇ ರೀತಿಯ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಮ ಮನೆ ಬಾಗಿಲಿಗೆ ಗೃಹಲಕ್ಷ್ಮಿ ಯೋಜನೆ ಪಿಂಕ್ ಕಾರ್ಡ್ ಖಂಡಿತವಾಗಿ ಬಂದೇ ಬರುತ್ತೆ. ಆದರೆ ಯಾವಾಗ ಬರುತ್ತೆ ಅಂತ ತುಂಬಾ ಜನ ಕೇಳ್ತಾ ಇದ್ರು. ನಿಮಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಚಾಲೂ ಆಗಿ ನಿಮಗೆ 1 ವರ್ಷ ಆಗೋಕೆ ಬಂತಲ್ವಾ, ಅದಕ್ಕೆ ಏನು ಕಾಂಗ್ರೆಸ್ ಸರ್ಕಾರ ಮೇ ಅಥವಾ ಜೂನ್ ಅಲ್ಲಿ ಕೊಡ್ತಾನಂತ ಹೇಳಿದ್ರು. ಆದ್ರೆ ಈಗ ಒಂದು ಅಪ್ಡೇಟ್ ಬರ್ತಾ ಇದ್ರೆ, ಆಗಸ್ಟ್ ತಿಂಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಪಿಂಕ್ ಕಾರ್ಡ್ ಅನ್ನ ವಿತರಣೆ ಮಾಡ್ತಾರಂತೆ ಒಂದು ನ್ಯೂಸ್ ಅನ್ನ ಬಿಟ್ಟಿದ್ದಾರೆ. ಯಾವುದೇ ರೀತಿಯ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ದಿನ ವೇಟ್ ಮಾಡಿ, ನಿಮಗೆ ಆಗಸ್ಟ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಪಿಂಕ್ ಕಾರ್ಡ್ ಅನ್ನ ವಿತರಣೆ ಮಾಡುತ್ತಾರೆ. ಅದಕ್ಕೋಸ್ಕರ ನೀವು ಎಲ್ಲೂ ಅರ್ಜಿ ಸಲ್ಲಿಸಬೇಕಾದ ಅವಶ್ಯಕತೆ ಇಲ್ಲ ಹಾಗೂ ಎಲ್ಲಿ ಹೋಗಿ ತರುವುದಂತ ಯಾವುದೂ ಇಲ್ಲ. ಅಕಸ್ಮಾತ್ ಆಗಿ ನಿಮ್ಮ ಹತ್ತಿರದ ಯಾವ್ದಾದ್ರು ಅಂಗನವಾಡಿ ಕಾರ್ಯಕರ್ತರು ಇರ್ತಾರಲ್ಲ, ಅವರು ನಿಮ್ಮ ಮನೆಗೆ ತಂದು ನಿಮ್ಮ ಪಿಂಕ್ ಕಾರ್ಡ್ ಅನ್ನ ವಿತರಣೆ ಮಾಡ್ತಾರೆ. ಅಕಸ್ಮಾತ್ ಆಗಿ ಅವ್ರು ತಂದು ಕೊಡ್ಲಿಲ್ಲ ಅಂದ್ರೆ ನೀವು ನಿಮ್ಮ ಹತ್ತಿರದ ಅಂಗನವಾಡಿ ಕಾರ್ಯಕರ್ತರ ಸ್ಕೂಲ್ಗೆ ಹೋಗಿ ಅವ್ರ ಕೈ ಇಸ್ಕೊಂಡ್ರು ಅವರು ಕೂಡ ಕೊಡುತ್ತಾರೆ. ಆದ್ರೆ ಸ್ವಲ್ಪ ದಿನ ವೇಟ್ ಮಾಡಿ. ಈಗಾಗಲೇ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಏನು ಪಿಂಕ್ ಕಾರ್ಡ್ ಇಲ್ಲ ಅಂತ ಸುದ್ದಿ ಫೇಕ್ ನ್ಯೂಸ್ ಅಂತ ಹೇಳ್ಬಹುದು. ಯಾವುದೇ ರೀತಿ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈಗಾದ್ರೂ ಅರ್ಥ ಆಯ್ತಲ್ಲ ಸ್ನೇಹಿತರೆ, ಈ ಪಿಂಕ್ ಕಾರ್ಡ್ ಇಲ್ಲ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಈ ಪಿಂಕ್ ಕಾರ್ಡ್ ಇಲ್ಲ ಅಂದ್ರೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗಿ ಬಂದೇ ಬರುತ್ತೆ. ಆದ್ರೆ ಅದರಲ್ಲಿ ಒಂದು ಐಡಿ ಇರುತ್ತೆ ಹಾಗೂ ಸ್ಕ್ಯಾನರ್ ಇರುತ್ತೆ, ಒಂದು QR ಕೋಡ್ ಇರುತ್ತೆ. ಆದ ಕಾರಣ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಆ ಪಿಂಕ್ ಕಾರ್ಡ್ ಅನ್ನ ಕರ್ನಾಟಕ ಸರ್ಕಾರ ವಿತರಣೆ ಮಾಡಬೇಕು ಎಂದು ಅದೊಂದು ಜಾರಿಗೆ ತಂದಿದೆ. ಇಷ್ಟ ಸ್ನೇಹಿತರೆ, ಮತ್ತೆ ಯಾವುದೇ ರೀತಿಯ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.